ರಜಿಯ ಕಥೆಯನ್ನ ಹೇಳಿದ್ರು. ಆನಂತರ ಅನೇನತ್ನ ರಜಿಯ ಮಕ್ಕಳ ಕಥೆಯನ್ನ ಹೇಳಿದ್ರು. ಮುಂದೆ ಯಯಾತಿಯ ಯತಿ ಯಯಾತಿ 10ನೇ ಅಧ್ಯಾಯ. ಹಿಂದೆ ಅದರಲ್ಲಿ ಮಕ್ಕಳಲ್ಲಿ ರಂಭ ಮೊದಲಾದ ಮಕ್ಕಳ ಕಥೆಯನ್ನೆಲ್ಲ ಹೇಳಿದ್ರು. ನಹುಷನ ವಂಶವನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆನೂ ಮಾಡಿದ್ರು. ಯತಿ ಯಯಾತಿ ಸಂಯಾತ್ಯಾಯಾತಿ ವಿಯಾತಿ ಕೃತ ಸಂಜ್ಞಾ ನಹುಷಸ್ಯ ಷಟ್ಪುತ್ರಾಃ ಮಹಾಬಲ ಪರಾಕ್ರಮಾಃ ಸಂಬಭೂವು ಆಬಭೂವು. ಯತಿ ಯಯಾತಿ ಸಂಯಾತಿ ಆಯಾತಿ ವಿಯಾತಿ ಕೃತಿ ಸಂಜ್ಞಾಃ ನಹುಷಸ್ಯ ಷಟ್ಪುತ್ರಾಃ ಮಹಾಬಲ ಪರಾಕ್ರಮಾಃ ಬಭೂವು. ಇಷ್ಟು ಜನ 6 ಜನ ಮಕ್ಕಳು ಹುಟ್ಟಿದ್ರು ನಹುಷನಿಗೆ. ಯತಿ ಯಯಾತಿ ಸಂಯಾತಿ ಆಯಾತಿ ವಿಯಾತಿ ಮತ್ತು ಕೃತಿ. ಅದರಲ್ಲಿ ಯತಿಸ್ತುರಾಖ್ಯಂ ನೈಚ್ಛತ್, ಯತಿಗೆ ಹೆಸರೇ ಯತಿ ಅಂತ ಇದ್ದದ್ರಿಂದ ಅವನು ಯತಿಯಾಗಿ ಹೋದ. ಯಯಾತಿಸ್ತು ಭೂಭೃತ್ ಅಭವತ್, ಯಯಾತಿ ಭೂಭೃತ್ ಭೂಮಿಯನ್ನ ಆಳುವವನಾದ. ಉಶನಸಶ್ಚ ದುಹಿತರಂ ದೇವಯಾನೀಂ ವಾರ್ಷಪರ್ವಣೀಂಚ ಶರ್ಮಿಷ್ಠಾಂ ಉಪಯೇಮೆ. ಉಶನಸ್ ಅಂದ್ರೆ ಶುಕ್ರಾಚಾರ್ಯರ ದುಹಿತರಂ ಮಗಳನ್ನು, ದೇವಯಾನಿಯನ್ನು, ವಾರ್ಷಪರ್ವಣೀಂ ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠೆಯನ್ನು ಕೂಡ ವಿವಾಹವಾದ. ಅತ್ರಾನುವಂಶಶ್ಲೋಕೋ ಭವತಿ, ಇಲ್ಲಿ ಅವನ ವಂಶದ ಗಾಥೆಯನ್ನು ಹೇಳುತ್ತಾರೆ. ಯದುಂಚತುರ್ವಸುಂಚೈವ ದೇವಯಾನಿ ವಿಜಾಯತ ದೃಶ್ಯಂ ಚಾನುಂಚ ಪೂರುಂಚ ಶರ್ಮಿಷ್ಠಾ ವಾರ್ಷಪರ್ವಣಿ. ಶರ್ಮಿಷ್ಠಾ ದೃಶ್ಯು ಮತ್ತು ಅನುಪೂರುಗಳನ್ನು ಹೆತ್ರೆ, ದೇವಯಾನಿ ಯದು ಮತ್ತು ತುರ್ವಸ್ಸುಗಳನ್ನ ಹೆತ್ಲು. ಕಾವ್ಯಶಾಪಾತ್ ಚ ಅಕಾಲೇನೈವ ಯಯಾತಿರ್ಜರಾಮವಾಪ. ಕಾವ್ಯ ಅಂತಂದ್ರೆ ಶುಕ್ರಾಚಾರ್ಯರು. ಶುಕ್ರಾಚಾರ್ಯರ ಶಾಪದಿಂದಾಗಿ ಅಕಾಲದಲ್ಲಿ ಆತನಿಗೆ ವೃದ್ಧಾಪ್ಯ ಬಂತು. ಪ್ರಸನ್ನ ಶುಕ್ರವಚನಾತ್ ಸ್ವಚರಾನ್ ಸಂಕ್ರಾಮಯಿತುಂ ಜ್ಯೇಷ್ಠಂ ಪುತ್ರಂ ಯದುರುವಾಚ. ಕೊನೆಗೆ ತಾನೇನ್ ತಪ್ಪು ಮಾಡಿದ್ದೇನೆ ಅದನ್ನ ನೀವು ಬಿಡಿಸಿ ಹೇಳಿ ಅಂತ ಅವರನ್ನ ಮತ್ತೆ ಪ್ರಶ್ನೆ ಮಾಡಿ ತನ್ನ ಸಮಸ್ಯೆಯನ್ನ ಬಿಡಿಸಿ ಹೇಳಿದಾಗ ಶುಕ್ರಾಚಾರ್ಯರು ಪ್ರಸನ್ನರಾದ್ರು. ಇಲ್ಲ, ನೀನ್ ಮಾಡಿದ್ ಕರೆಕ್ಟ್ ಇದೆ, ನೀನು ಧರ್ಮಿಷ್ಠ, ನಿನ್ನಲ್ಲಿ ಲೋಪ ಇಲ್ಲ ಅಂತ ಅವರು ಒಪ್ಪಿಕೊಂಡ ಮೇಲೆ ಅವರೇ ಒಂದು ಪರಿಹಾರದ ಸೂಚನೆಯನ್ನು ಕೊಟ್ಟರು. ನಿನ್ನ ಮಕ್ಕಳಲ್ಲಿ ಯಾರಲ್ಲಾದ್ರೂ ಇದನ್ನ ಸಂಕ್ರಾಂತಗೊಳಿಸಬಹುದು, ಇದನ್ನ ನೀನು ಟ್ರಾನ್ಸ್ಫರ್ ಮಾಡಬಹುದು, ವರ್ಗಾವಣೆ ಮಾಡಬಹುದು ಅಂತ ಅವನಿಗೆ ಒಂದು ಆಪ್ಷನ್ ಕೊಟ್ರು. ಅದನ್ನ ತಗೊಳ್ಳೋರು ಯಾರು? ಸೀದಾ ಹೋಗಿ ಯದುವನ್ನ ಕೇಳಿದ. ವತ್ಸ ತ್ವನ್ಮಾತಾಮಹ ಶಾಪಾತ್ ಇಯಂ ಅಕಾಲೇನೈವ ಜರಾಮ ಮಮ ಉಪಸ್ಥಿತ ತಾಮಹಂ ತಸ್ಯೈವ ಅನುಗ್ರಹಾತ್ ಭವತಃ ಸಂಚಾರಯಾಮಿ. ಮಗು, ನಿನ್ನ ತಾಯಿಯ ತಂದೆಯ ಶಾಪದಿಂದಾಗಿ ಇನ್ನೂ ಯೌವನದ ಸೌಖ್ಯಗಳನ್ನು ಅನುಭವಿಸಬೇಕಾದ ನಾನು ಅಕಾಲದಲ್ಲಿ ವೃದ್ಧಾಪ್ಯವನ್ನು ಹೊಂದಿದ್ದೇನೆ. ಕೊನೆಗೆ ಅವನೇ ಅನುಗ್ರಹಿಸಿದ ಮಾತಿನಿಂದ ಸಂಚಾರ ಅಂದ್ರೆ ಇನ್ನೊಬ್ಬರಿಗೆ ಅದನ್ನ ಬದಲಾವಣೆ ಮಾಡಬಹುದು, ಇನ್ನೊಬ್ಬರ ಹತ್ರ ಅವಸ್ಥೆಯನ್ನು ಬದಲಾಯಿಸಬಹುದು ಅಂತ ನನಗೆ ವರ ಸಿಕ್ಕಿರುವುದರಿಂದ ಅದನ್ನ ನಾನು ನಿನ್ನಲ್ಲಿ ವರ್ಗಾಯಿಸ್ಲೇ ಅಂತ ಕೇಳ್ತಾನೆ. ನಿನ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ. ಏಕಂ ವರ್ಷ ಸಹಸ್ರಂ ಅತೃಪ್ತೋಸ್ಮಿ ವಿಷಯೇಷು ತದ್ವಯಸ ವಿಷಯಾನಹಂ ಭೋಕ್ತುಮಿಚ್ಛಾಮಿ. 1000 ವರ್ಷಗಳ ಕಾಲ ಮಾತ್ರ. ನಮ್ಗೆ 1000 ನಿಮಿಷ ಅಥವಾ 1000 ಸೆಕೆಂಡ್ ಅಂದ್ರನೇ ನಮ್ಗೆ ಬೇಡಪ್ಪ, ಅಷ್ಟು ಕಾಲ ಯಾರು ತಗೋತಾರೆ, ಆ ಕೆಟ್ಟ ಅನುಭವ ಬೇಡ ಅಂತ ನಾವು ಅನ್ಕೋತೀವಿ. ಇಲ್ಲಿ 1000 ವರ್ಷ ಕೇಳಿ ಅಷ್ಟೇ ಅನ್ಸನಲ್ಲಿ ಇವನು ಅಂತ ನಮಗನ್ಸುತ್ತೆ. ನಮ್ಗೆ
ನಮ್ಮ ನಮ್ಮ ಕಾಲದ ಮಿತಿಯಲ್ಲಿ ನಾವು ಯೋಚನೆ ಮಾಡ್ತಿರ್ತೇವೆ. ಇದು ಕಾಲಕ್ಕೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಇದು ಸಂಬಂಧ. ನಾವು ಹೊಸ ತಲೆಮಾರು ಹೆಚ್ಚು ಯೋಚನೆ ಮಾಡುತ್ತೇವೆ ಅಂತ ನಾವು ಅನ್ಕೊಂಡಿರ್ತೇವೆ ಅಷ್ಟೇ. ಆ ಕಾಲದ ವ್ಯವಸ್ಥೆ ಏನು ಅನ್ನೋದು ನಮ್ಗೆ ಗೊತ್ತಿರಲ್ಲ, ಆದ್ರಿಂದಾಗಿ ನಮ್ಗೆ ಅದು ತಪ್ಪಾಗಿ ಕಾಣುತ್ತೆ. ಅಲ್ಲಿ ಬದುಕ್ತಾ ಇದ್ದದ್ದೇ ಅವರು 60-70 ಸಾವಿರ ವರ್ಷಗಳ ಕಾಲ. ಅಂಥ ಕಾಲದ ಮಧ್ಯದಲ್ಲಿ 1,000 ವರ್ಷ ಕೇಳಿದ್ದು. ಉಳಿದಂತೆ ಅವರಿಗೆ ಭೋಗ ಎಲ್ಲ ದೀರ್ಘಾಯುಷ್ಯ ಇದ್ದದ್ರಿಂದ ಇದ್ದೇ ಇರುತ್ತೆ. ಆದ್ರಿಂದ ಈ ಕಥೆ ಅರ್ಥ ಆಗಬೇಕು ಅಂದ್ರೆ ಅವರು ದೀರ್ಘಕಾಲ ವಾಸವಾಗಿದ್ರು ಅನ್ನೋದು ಗೊತ್ತಾಗಬೇಕು. ಹಾಗಿದ್ದಾಗ ಇದು ಕಥೆ ಸ್ವಲ್ಪ ತಿಳಿಯಾಗತ್ತೆ. 1,000 ವರ್ಷಗಳ ಕಾಲ ನಾನು ವಿಷಯ ಭೋಗವನ್ನ ಮಾಡಬೇಕು ಅಂತ ಬಯಸಿದ್ದೇನೆ. ಅದಕ್ಕೆ ನೀನು ಅವಕಾಶ ಮಾಡಿಕೊಡ್ತೀಯಾ ಅಂತ ಮಗನನ್ನ ಕೇಳ್ತಾನೆ. ನಾತೃಭವತ ಪ್ರತ್ಯಾಖ್ಯಾನಂ ಕರ್ತವ್ಯಂ ಇತ್ಯುಕ್ತಃ ಸಹ ಯದುನಾ ಯದುಹು ನೈಚ್ಛತ್ತಾಂ ಜರಾಮ ಆದಾತುಂ. ದಯವಿಟ್ಟು ನೀನು ಇದನ್ನ ನಿರಾಕರಿಸಬೇಡ, ಇದು ನೀನು ಮಾಡ್ಲೇಬೇಕಾದ ಕರ್ತವ್ಯ ಅಂತ ಅವನು ಒತ್ತಿ ಹೇಳಿದ್ರೆ ಇಷ್ಟಪಡ್ಲಿಲ್ಲ ಯದು. ಜರಾಮಾದಾತು ನೈಚ್ಛತ್, ಜರೆಯನ್ನು ಸ್ವೀಕರಿಸಲು ಒಪ್ಪಲಿಲ್ಲ. ತಂಚ ಪಿತಾ ಶಶಾಪ ತ್ವತ್ಪ್ರಸೂತಿರ್ನ ರಾಜ್ಯಾರ್ಹ ಭವಿಷ್ಯತೀತಿ. ನಿನ್ನ ವಂಶದ ಮಂದಿ ಚಕ್ರವರ್ತಿಗಳಾಗಿ ಮೆರೆಯುವುದಕ್ಕೆ ಅರ್ಹರಾಗದೆ ಹೋಗಿ ಕ್ಷತ್ರಿಯರಾಗಿರ್ತೀರಿ, ಆದ್ರೆ ವಿಶೇಷವಾಗಿ ನಿಮ್ಮ ಅಧಿಕಾರ ಚಲಾವಣೆಯಲ್ಲಿ ಅಂಥ ಪ್ರಜೋಪಕಾರಕವಾದಂತಹ ರಾಜ್ಯಭಾರದ ವ್ಯವಸ್ಥೆ ನಿಮ್ಮಲ್ಲಿ ಇರುವುದಿಲ್ಲ. ರಾಜ್ಯಾರ್ಹ ನ ಭವಿಷ್ಯತಿ, ನಿನ್ನ ಪ್ರಸೂತಿ, ನಿನ್ನ ವಂಶವೇ ರಾಜ್ಯಾನುಭವ ಗಳಿಸ್ಲಿಕ್ಕೆ ಅರ್ಹರಾಗುವುದಿಲ್ಲ ಅಂತ ಬೈತಾನೆ. ಅನಂತರಂ ತುರ್ವಸುಂ ದೃಶ್ಯಂ ಅನುಂ ಪೃಥಿವೀಪತಿ ಜರಾಗ್ರಹಣಾರ್ಥಂ ಸ್ವಯೌವನ ಪ್ರದಾನಾಯ ಚ ಅಭ್ಯರ್ಥಯಾಮಾಸ. ತುರ್ವಸು, ದೃಶ್ಯು, ಅನು ಇನ್ನು 3 ಮಕ್ಕಳನ್ನು ಈ ಪೃಥ್ವೀಪತಿಯಾದ ಯಯಾತಿಯು ತನ್ನ ಜರಾವನ್ನು ಸ್ವೀಕರಿಸಿ ತಮ್ಮ ಯೌವನವನ್ನ ಕೊಡಲಿ ಅಂತ ಕೇಳಿಕೊಂಡ. ತೈರಪ್ಪಿ ಕೈಕೇನ ಪ್ರತ್ಯಾಖ್ಯಾತಃ ತಚ್ಛಾಪ ತಾಂಶಾಪ. ಪ್ರತಿಯೊಬ್ರು ಕೂಡ ನಿರಾಕರಿಸಿ ಬಿಟ್ರು. ಯಾರಿಗೆ ಮನಸ್ಸು ಬರುತ್ತೆ ಕೂಡ್ಲೆ? ನಮ್ಗೆ ಈಗಿನವರಿಗೆ ಹಾಗನ್ಸುತ್ತೆ, ಏನು ಅವನಿಗೆ ಆಸೆ ಆಯ್ತು ಅಂದ ತಕ್ಷಣ ಮಕ್ಕಳು ಯಾಕೆ ಕೊಡ್ಬೇಕು ಅಂತ ನಾವೀಗ ಹೊಸ ತಲೆಮಾರಿನವ್ರು ಯೋಚನೆ ಮಾಡ್ತೇವೆ. ಇದು ನಮ್ಗೆ ಯಾವಾಗ್ಲೂ ಇರುವ ಸಮಸ್ಯೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವೆಲ್ಲ ಕಮ್ಯುನಿಕೇಟ್ ಆಗ್ಬೇಕು ಅಂದ್ರೂ ನಮ್ಗೆ ಒಂದ್ ಸ್ವಲ್ಪ ಎತ್ತರದ ಮನಸ್ಥಿತಿ ಬೇಕು. ನಾವು ಅಂಥ ಕೊಡುವವರಾಗಿ ಅವರು ತೆಗೆದುಕೊಳ್ಳುವಂತಹ ಪ್ರಸಂಗ ಬಂದಾಗ ಇದು ಅರ್ಥ ಆಗಬಹುದು ಏನು. ಮತ್ತೆ ತಂದೆಗೆ ಶಾಶ್ವತವಾಗಿ ಕೊಡುವ ಇರಾದೆ ಇಲ್ಲ. ಅವರ ಪಿತೃಭಕ್ತಿಯನ್ನ ಪಿತೃತೀರ್ಥವಾಗಿ ಅವರು ಹೇಗೆ ಕಾಣುತ್ತಾರೆ ಅನ್ನೋದನ್ನ, ಇದನ್ನ ಪಿತೃತೀರ್ಥ ಅಂತಲೂ ಕರೀತಾರೆ ಯಯಾತಿಯ ಈ ಪ್ರಸಂಗವನ್ನ. ಇರ್ಲಿ, ಒಟ್ಟಂತೂ ಆ ಅಂಶದಲ್ಲಿ ಏನು ಅವನು ಗ್ರಹಿಸ್ಬೇಕಿತ್ತು ಮಕ್ಕಳು ಅದನ್ನು ಗ್ರಹಿಸ್ಲಿಲ್ಲ, ಅದನ್ನ ತಿರಸ್ಕರಿಸಿದ್ರು, ಪ್ರತ್ಯಾಖ್ಯಾನ ಮಾಡಿದ್ರು. ಅಥ ಶರ್ಮಿಷ್ಠಾತನಯಂ ಅಶೇಷ ಕನೀಯಾಂಸಂ ಪೂರ್ವಂ ತಥೈವ ಆಹ. ಕೊನೆಯ ಮಗನಾದ ಶರ್ಮಿಷ್ಠೆಯ ಕೊನೆಯ ಮಗನಾದ ಪೂರ್ವನ್ನ ಇದೇ ಪ್ರಶ್ನೆಯ ಮೂಲಕ ಅವನನ್ನ ಮಾತನಾಡಿಸಿದ. ಆಗ ಸಚ ಅತಿ ಪ್ರವಣಮತಿ, ಬಹಳ ವಿನಯವಂತನಾಗಿ ಸಬಹುಮಾನಂ ಅತ್ಯಂತ ಗೌರವದಿಂದ ಪಿತರಂ ಪ್ರಣಮ್ಯ ದೇಹವನ್ನ ಬಾಗಿಸಿ
ಮಹಾಪ್ರಸಾದೋಯಂ ಅಸ್ಮಾಕಂ ಇತ್ಯುದಾರಮ ವಿಧಾಯ ಜರಾಂ ಜಗ್ರಾಹ. ದಯವಿಟ್ಟು ನೀವು ಏನ್ ಕೊಟ್ರು ಅದು ಪ್ರಸಾದ. ಅಪ್ಪ ನನ್ಗೊಂದು ದೊಡ್ಡ ತೀರ್ಥ ಇದ್ದ ಹಾಗೆ. ಇದನ್ನ ಪದ್ಮಪುರಾಣದಲ್ಲಿ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಪಿತೃತೀರ್ಥದ ಕುರಿತಾಗಿ. ಅದೆಲ್ಲ ಇಲ್ಲಿ ವಿಸ್ತಾರವಾಗಿ ಬಂದಿಲ್ಲ. ಅಂದ್ರೆ ಪ್ರತಿ ಪುರಾಣದಲ್ಲೂ ಏನೋ ಒಂದು ದೃಷ್ಟಿಕೋನದಿಂದ ಮತ್ತೆ ಮತ್ತೆ ಈ ಕಥೆ ಬಂದಿದೆ ಅಂದ್ರೆ ಅದರ ಬೇರೆ ಬೇರೆ ದೃಷ್ಟಿಯನ್ನ ಅದು ನಮ್ಮ ದೃಷ್ಟಿಯನ್ನ ಅದರ ಕಡೆಗೆ ಬೇರೆ ಕ್ರಮದಲ್ಲಿ ಸೆಳೆಯುವುದಕ್ಕೋಸ್ಕರ ಅದು ಪ್ರಯತ್ನಿಸ್ತಾ ಇರುತ್ತೆ ಅಂತ ಅರ್ಥ. ಹೀಗಿರುವ ಮಕ್ಕಳು ಇದ್ದಾಗ ಬೇಕಾದಷ್ಟು ಸಿಗ್ತಾರೆ, ಆದ್ರೆ ಪ್ರಮಾಣ ಕಮ್ಮಿ ಆಗಿರ್ಬೋದು. ಅದು ಅಂಥದ್ದೆಲ್ಲ ನಾವು ಗಮನಿಸದೆ ಹೋಗಿರಬಹುದು. ಆದ್ರೆ ಹಾಗೊಂದು ಎಚ್ಚರಿಕೆ ಇರುವಂತಹ ಅಂಥದ್ದರ ಕುರಿತಾದ ಆಸಕ್ತಿ ಇರುವಂತಹ ಮಂದಿ ಯಾವಾಗ್ಲೂ ಇರ್ತಾರೆ. ಯಾರೋ ಮೊನ್ನೆ ಇತ್ತೀಚೆಗೆ ಒಬ್ಬ ತಂದೆಯನ್ನ ಕಳ್ಕೊಂಡೆ ಅನ್ನುವ ವ್ಯಥೆಯಲ್ಲೇ ಪ್ರಾಣ ಕಳ್ಕೊಂಡ. ಅವನಿಗೇನು ರೋಗ ಇರ್ಲಿಲ್ಲ, ಎಂತದೂ ಇರ್ಲಿಲ್ಲ. ಅಪ್ಪನನ್ನು ಬಿಟ್ಟು ಬದುಕ್ಲಿಕ್ಕೆ ಆಗಲ್ಲ ಅಂತ ಅನ್ನಿಸ್ತು ಅವನಿಗೆ. ಅಂದ್ರೆ ಅದು ಹತಾಶೆಯಿಂದ ಆತ್ಮಹತ್ಯೆ ಮಾಡ್ಕೊಂಡದ್ದಲ್ಲ, ಅವನೇ ಯೋಚಿಸಿ. ಕೆಲವೊಂದ್ ಸರ್ತಿ ಹಾಗಿರುತ್ತೆ, ಅದು ಬೈಂಡಿಂಗ್, ಅಂತಹದ್ದೊಂದು ಬಂಧ. ಆದ್ರೆ ತಂದೆಗೋಸ್ಕರ ಅಥವಾ ತಾಯಿಗೋಸ್ಕರ ತ್ಯಾಗ ಮಾಡುವುದು ಅಂತ ಏನಿದೆ ಅದೆಂದು ವ್ಯರ್ಥ ಆಗುದಿಲ್ಲ. ಮಾತೃತೀರ್ಥ, ಪಿತೃತೀರ್ಥ, ಗುರುತೀರ್ಥ ಅಂತ ವಿಶೇಷವಾದ 3, ಕೆಲವೊಮ್ಮೆ ಮಾತೃ, ಪಿತೃ ಮತ್ತು ಗುರು ಅನ್ನುವುದನ್ನ ಅಗ್ನಿಗೆ ಹೋಲಿಸ್ತಾರೆ. ಈ ಕೆಲವು ಸಂದರ್ಭಗಳಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಲಿಸ್ತಾರೆ. ಇಲ್ಲಿ ತಂದೆಗೆ ಸಂಬಂಧಪಟ್ಟ ಕಥೆಯನ್ನು ಹೇಳ್ತಾ ಇದ್ದದ್ರಿಂದ ಅವನು ಮಹಾಪ್ರಸಾದ, ನೀವು ಹೇಳಿದ ಮಾತನ್ನ ನಾನು ಮೀರುವ ಮಾತೇ ಇಲ್ಲ. ಉದಾರಂ ಅಭಿಧಾಯ, ನೀವು ಆದೇಶ ಮಾಡಬೇಕು, ನೀವು ಉಪದೇಶ ಮಾಡಬೇಕು, ಹೊರತು ಮಾಡ್ತೀಯಾ ತಗೋತೀಯಾ ಅಂತ ಹೀಗೆ ಕೇಳಬಾರ್ದು ಅಂತ ಅವನು ಅವರ ಅಧಿಕಾರವನ್ನ ಮತ್ತೆ ನೆನಪಿಸಿ ತನ್ನ ಯೌವನವನ್ನು ಕೊಟ್ಟು ಜರೆಯನ್ನು ಸ್ವೀಕಾರ ಮಾಡ್ತಾನೆ. ಸ್ವಕೀಯಂಚ ಯೌವನಂ ಸ್ವಪಿತ್ರೇ ದದೌ, ತನ್ನ ಯೌವನವನ್ನ ಪಿತೃಗಳಿಗೆ ಕೊಟ್ಟ. ಸೋಪಿ ಪೌರವಂ ಯೌವನಮಾಸಾದ್ಯ ಧರ್ಮ ವಿರೋಧೇನ ಯಥಾ ಕಾಮಂ ಯಥಾ ಕಾಲೋಪಪನ್ನಂ ಯಥೋತ್ಸಾಹಂ ವಿಷಯಾಂಶ್ಚಚಾರ. ಕೊನೆಗೆ ಆ ಪೌರವನು, ಯಯಾತಿಯು ಯೌವನವನ್ನ ಸ್ವೀಕರಿಸಿ ಧರ್ಮ ಅವಿರೋಧೇನ, ಧರ್ಮವನ್ನ ನಾಶ ಮಾಡದೆ. ಇದು ಬಹಳ ಮುಖ್ಯವಾದ ಮಾತು. ಯಾಕೆ ಈ ಮಾತು ಬಂತು ಅಂತ ಗಮನಿಸ್ಬೇಕು ನಾವು. ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಅವನಿಗೆ ಇನ್ನು ಭೌತಿಕ ವಿಷಯ ಲಾಲಸ್ಯಗಳು ಇದ್ದು ಅವನು ದೈಹಿಕ ತನ್ನ ಕ್ಷುಲ್ಲಕ ಸುಖಗಳನ್ನ ಪಡೆಯುವುದಕ್ಕೆ ಮಕ್ಕಳ ಬಾಳನ್ನ ಹಾಳು ಮಾಡದ ಅಂತ ಬಹಳ ಜನ ಅದನ್ನ ಹೀಗೆ ಕಥೆ ಅನುವಾದ ಮಾಡಿದ್ದಾರೆ. ಮತ್ತು ಅದಕ್ಕೊಂದು ಕಾದಂಬರಿನೂ ಬಂದಿದೆ, ಯಯಾತಿ ಅಂತ. ಈ ಮಾತೆಲ್ಲ ತಿಳಿಯದೆ ಹೋದಾಗ ಆಗುವ ಅವ್ಯವಸ್ಥೆಗಳಿವೆಲ್ಲ ಇಲ್ಲಿ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ, ಯೌವನಂ ಅಸಾಧ್ಯ. ಅವನೊಮ್ಮೆ ಈ ಮುದಿತನವನ್ನ, ಈ ಕಷ್ಟದ ಕ್ಷಣಗಳನ್ನ ಅನುಭವಿಸಿದ್ಮೇಲೆ ಓದ್ಲಿಕ್ಕಾಗಲ್ಲ, ಜಪ ಮಾಡ್ಲಿಕ್ಕಾಗಲ್ಲ, ಯಜ್ಞ ಮಾಡ್ಲಿಕ್ಕಾಗಲ್ಲ. ಇದೆಲ್ಲ ಅವನಿಗೆ ಅನುಭವ ಆಯ್ತಲ್ಲ ಅಕಾಲದಲ್ಲಿ ಬಂದ ಜರೆಯಿಂದ. ಅವನಿಗೆ ಆ ಶರೀರದ ಮೇಲೆ ಬಹಳ ಗೌರವ ಬಂತು. ಶರೀರದಿಂದ ಆಗುವ ಸಾಧನೆಗಳ ಬಗ್ಗೆ ತುಂಬಾ ಕಾಳಜಿ ಕೊಟ್ಟಿಬಿಡ್ತು. ಆದ್ರಿಂದಾಗಿ ಧರ್ಮ ಅವಿರೋಧೇನ, ಧರ್ಮಕ್ಕೆ ಎಂದೂ ಚ್ಯುತಿ ಬಾರದೆ. ಹಾಗೆ ಭೋಗಗಳನ್ನು ಅನುಭವಿಸಿಲ್ಲ ಅಂತಿಲ್ಲ. ಅವನು ಹೆಂಡತಿಯ, ತನ್ನ ಪರಿವಾರವನ್ನ ನೋಡ್ಕೊಳ್ಳಿಲ್ಲ, ಅವನು ಜವಾಬ್ದಾರಿ ಬಿಟ್ಟು ಹೋದ ಅಂತ ಹೇಳಲಿಲ್ಲ ಎಲ್ಲೂ. ಅವನು ಭೋಗವನ್ನು ಅನುಭವಿಸಿದ ಅಂತಿದೆ. ಆದ್ರೆ ಧರ್ಮ ಅವಿರುದ್ಧವಾದ ಭೋಗವನ್ನ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಕೃಷ್ಣ ಹೇಳಿದ ಅವಿರುದ್ಧವಾದ ಕಾಮನೆಗಳನ್ನ ಸ್ವೀಕರಿಸಿದ್ದಾನೆ. ಆದ್ರೆ ಎಂದೂ ಕೂಡ ಮಕ್ಕಳ ಯೌವನವನ್ನ ಪಡೆದು ಅವರ ಯೌವನಕ್ಕೆ ಅವಮರ್ಯಾದೆಯನ್ನೋ ಅಥವಾ ಅದನ್ನ ಆಶ್ ಮಾಡುವುದು ಅನ್ನೋ ತರ ಇವತ್ತಿನ ಬೂದಿ ಮಾಡುವಂತಹ ಪ್ರಕ್ರಿಯೆಗೋ ಯಯಾತಿ ಎಂದು ಕೈ ಹಾಕಲಿಲ್ಲ. ಆದ್ರಿಂದಾಗಿ ಧರ್ಮ ಅವಿರೋಧೇನ ಯಥಾಕಾಮ, ಯಾವುದನ್ನ ಶಾಸ್ತ್ರೀಯವಾಗಿ ಬಯಸಬಹುದೋ ಅಂತದ್ದನ್ನ, ಯಥಾ ಕಾಲೋಪಪನ್ನಂ, ಯಾವುದು ಕಾಲದ ದೃಷ್ಟಿಯಿಂದ ಒದಗಿ ಬಂದಿದೆ, ಈಗ ತಿನ್ನುವುದಿಲ್ಲ ಅಂತ ವೈರಾಗ್ಯ ಅಲ್ಲ. ಆಯಾ ಕಾಲಕ್ಕೆ ಯೋಗ್ಯವಾದ ರಾಜೋಪಭೋಗಗಳನ್ನ ಅನುಭವಿಸಿದ್ದಾನೆ. ಆದ್ರೆ ಎಂದೂ
ಧರ್ಮಕ್ಕೆ ಅವಿರುದ್ಧವಾಗಿ ಬದುಕಿದ ಹೊರತು ಧರ್ಮಕ್ಕೆ ಚ್ಯುತಿ ಬರುವಂತೆ ನಡ್ಕೊಳ್ಳಿಲ್ಲ. ಯಥೋತ್ಸಾಹ ಉತ್ಸಾಹ ಪೂರ್ಣವಾದಂತಹ ವಿಷಯಾಂಚಚಾರ, ಪ್ರಜೆಗಳನ್ನ ಸಂರಕ್ಷಿಸಿದ ಅಥವಾ ವಿಷಯಾಂಚಚಾರ ಅಂದ್ರೆ ತನ್ನ ಭೌತಿಕ ಮಿತಿಯನ್ನ, ಕಾಲದ ಮಿತಿಯನ್ನ, ಉತ್ಸಾಹದ ವ್ಯವಸ್ಥೆಯನ್ನ ಒಳಗೊಂಡಂತೆ ಚೌಕಟ್ಟಿನಲ್ಲೇ ಎಲ್ಲ ಸುಖಗಳನ್ನು ಅನುಭವಿಸಿದ. ಸಮ್ಯಕ್ ಪ್ರಜಾಪಾಲನ ಕರೋತ್. ಅಷ್ಟೇ ಅಲ್ಲ, ಅವನಿಗೆ ಜೀವಮಾನದಲ್ಲಿ ಏನೆಲ್ಲ ಯಾಗಗಳನ್ನ ಮಾಡಬೇಕಿತ್ತು, ವ್ರತಗಳನ್ನ ಮಾಡಬೇಕಿತ್ತು, ಅದನ್ನ ಆಚರಣೆ ಮಾಡುವುದರ ಜೊತೆಗೆ ಕೇವಲ ರಾಜನಾಗಿ ಮಾಡಬೇಕಾದ ಕೆಲಸವನ್ನ ಬಿಟ್ಟು ಬಿಡ್ಲಿಲ್ಲ. ಪ್ರಜಾಪಾಲನೆಯನ್ನು ಕೂಡ ಅಷ್ಟೇ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಮಾಡಿದ. ವಿಶ್ವಾಚ್ಯ ದೇವಯಾನ್ಯ ಚ ಸಹೋಪಭೋಗಂ ಭುಕ್ತ್ವಾ ಕಾಮಾನ್ ಕಾಮಾನಾಮಂತಂ ಪ್ರಾಪ್ಸ್ಯಾಮೀತ್ಯನುದಿನಂ ಉನ್ಮನಸ್ಕೋ ಬಭೂವ. ವಿಶ್ವಾಚಿ ಅಂತ ಇನ್ನೊಬ್ಬಳ ಕಥೆಯನ್ನ ಹೇಳ್ತಾರೆ ಬೇರೆ ಪುರಾಣದಲ್ಲಿ. ದೇವಯಾನಿ, ವಿಶ್ವಾಚಿ ಮತ್ತು ಈ ಹಿಂದೆ ಹೇಳಿದಂತಹ ಶರ್ಮಿಷ್ಠೆ, ಈ ಅಷ್ಟೂ ಜನರ ಜೊತೆಗೆ ಸೌಖ್ಯದಿಂದ ತನ್ನ ಬಯಕೆಗಳನ್ನ ಮೀರುತ್ತೇನೆ ಅಂತ ಹೊರಟ. ಕಾಮಾನ ಅಂತಂ ಪ್ರಾಪ್ಸ್ಯಾಮಿ, ಒಂದು ಕಾಮಕ್ಕೆ ಫುಲ್ ಸ್ಟಾಪ್ ಇಟ್ಟೇ ಇಡುತ್ತೇನೆ ನಾನು. ಎಷ್ಟು ಅಂತ ಈ ದೇಹಕ್ಕೆ ಕಾಮನೆಗಳು ಹುಟ್ಟುತ್ತಾವೆ ಅಂತ ಅವನು ಪ್ರಯತ್ನ ಪಟ್ಟು, ಅವನದೊಂದು ಪ್ರಯೋಗ. ಈ ಭೋಗಗಳನ್ನ ಉಂಡು 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 ಸಾಕು ಅಂತ ಅನಿಸ್ಬೇಕು, ಮತ್ತೆ ಇದಕ್ಕೆ ಯಾವುದೇ ಆಸೆಗಳು ಹುಟ್ಟಬಾರದು ಅಂತ ಅವನದ್ದೊಂದು ದೊಡ್ಡ ಪ್ರಯತ್ನ ಇತ್ತು. ಕಾಮಾನ್ ಇತರಾಭ್ಯಾನ್ ಮೇಲೆ ಉನ್ಮನಸ್ಕೋ ಬಭುವ. ಉನ್ಮನಸ್ಕ ಅಂತಂದ್ರೆ ಅದಕ್ಕೋಸ್ಕರ ತೀವ್ರವಾದ ಪ್ರಯತ್ನವನ್ನ ಮಾಡಿದ, ಹೆಚ್ಚು ಆಲೋಚಿಸತೊಡಗಿದ ಈ ವಿಷಯದಲ್ಲಿ. ಅನುದಿನವೂ ಕೂಡ ಆ ಉಪಭೋಗವನ್ನ, 21ನೇ ಶ್ಲೋಕ, ಅನುದಿನವೂ ಕೂಡ ಉಪಭೋಗದಿಂದ ಕಾಮಾನ್ ಅತಿರಮ್ಯಾನ್ ಮೇನೆ, ಇದು ಒಂದ್ ದಿವಸ ಅಲ್ಲ, ಒಂದ್ ದಿವಸ ಎಷ್ಟು ಅಂತ ಅಪೇಕ್ಷಿಸತ್ತೆ, ಅದೆಲ್ಲವನ್ನು ಕೂಡ ಧಾರ್ಮಿಕವಾದ ಚೌಕಟ್ಟಿನೊಳಗೆ ಇರುವ ಭೋಗಗಳನ್ನು ಕೂಡ ಅವನು ಅದಕ್ಕೂ ಒಂದು ಇತಿ ಮುಕ್ತಾಯ ಅನ್ನೋದನ್ನ ಹಾಕ್ಲಿಕ್ಕೆ ಬರುತ್ತೆ ಅಂತ ಯೋಚಿಸಿ ಅದರ ತುದಿಯನ್ನ ಏರುವುದಕ್ಕೆ ಪ್ರಯತ್ನಿಸಿದ. ಆ ಕಾಮದ ತುದಿಯನ್ನ ಮುಟ್ಟಬೇಕು ನಾನು, ಅಲ್ಲಿಗೆ ಅದರ ಎಂಡ್ ಅನ್ನ, ಕಾಮಸ್ಯಾಂತಂ, ಕಾಮದ ಕೊನೆಯನ್ನ ಕಾಣಬೇಕು ಅಂತ ನಾನು ಹೊರಡುತ್ತೇನೆ ಅಂತ ಹೊರಟ. ಆದ್ರೆ ಅದು ಆಗ್ಲಿಲ್ಲ. ತತಶ್ಚ ಏವಂ ಅಗಾಯತ, ಕೊನೆಗೆ ಇದ್ಯಾವುದು ಆಗುವಂತಹದ್ದಲ್ಲ ಅಂತ ಗೊತ್ತಾಗಿ ಹೀಗೆ ಹಾಡಿದ ಅಂತ ಮುಂದಿನ ಮಾತು ನಾಳೆ ಅಂದ್ರೆ ಚಿಂತನೆ ನಡೆಸೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣ ಸ್ವರಸ್ತು.